ಹಲೋ ಎವ್ರಿವಾನ್, ವೆಲ್ಕಮ್ ಟು ಮಾಡಿದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 75ನೇ ಪ್ರಶ್ನೆ. ಅದರಲ್ಲಿ ಒಂದನೇದು, 100 ಗ್ರಾಂ ಮತ್ತು 200 ಗ್ರಾಂ ದ್ರವ್ಯರಾಶಿಯ ಎರಡು ವಸ್ತುಗಳು ಕ್ರಮವಾಗಿ 2 ಮೀಟರ್ ಪರ್ ಸೆಕೆಂಡ್ ಮತ್ತು 1 ಮೀಟರ್ ಪರ್ ಸೆಕೆಂಡ್ ವೇಗಗಳೊಂದಿಗೆ ಒಂದೇ ರೇಖೆ ಮತ್ತು ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಅವು ಡಿಕ್ಕಿ ಹೊಡೆಯುತ್ತವೆ. ಸರಿ, 100 ಗ್ರಾಂ ಮತ್ತು 200 ಗ್ರಾಂ ದ್ರವ್ಯರಾಶಿಯ ವಸ್ತುಗಳು ಕ್ರಮವಾಗಿ 1 ಮೀಟರ್ ಪರ್ ಸೆಕೆಂಡ್ ಮತ್ತೆ 2 ಮೀಟರ್ ಪರ್ ಸೆಕೆಂಡ್ ಮತ್ತೆ 1 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಒಂದೇ ಸರಳ ರೇಖೆಯಲ್ಲಿ ಮತ್ತು ದಿಕ್ಕಿನಲ್ಲಿ ಚಲಿಸ್ತಿವೆ. ಅವೀಗ ಡಿಕ್ಕಿ ಹೊಡಿತಾ ಇದೆ. ಮತ್ತು ಡಿಕ್ಕಿ ಹೊಡೆದ ನಂತರ ಮೊದಲ ವಸ್ತುವು 1.67 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಎರಡನೇ ವಸ್ತುವಿನ ವೇಗವನ್ನು ನಿರ್ಧರಿಸಿ ಅಂತ ಕೇಳಿದ್ದಾರೆ. ಸರಿ, ಈಗ ಇದು ಯಾವ ಕಾನ್ಸೆಪ್ಟ್ ಮೇಲೆ ಇರುವಂತಹದ್ದು? ಸಂವೇಗದ ಸಂರಕ್ಷಣೆಯ ನಿಯಮದ ಮೇಲೆ ಇದೆ. ಸಂವೇಗದ ಸಂರಕ್ಷಣೆಯ ನಿಯಮದ ಪ್ರಕಾರ ಏನು? ಯಾವುದೇ ಘಟನೆ ನಡೆಯುವುದಕ್ಕಿಂತ ಮೊದಲೇ ಇರುವಂತಹ ಒಟ್ಟು ಸಂವೇಗ ಏನಿರುತ್ತೆ ಅದು ಘಟನೆಗೆ ನಡೆದ ಆದ್ಮೇಲೆ ಇರುವಂತಹ ಒಟ್ಟು ಸಂವೇಗಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಈಗ ನೋಡೋಣ, ಏನೇನನ್ನ ಕೊಟ್ಟಿದ್ದಾರೆ. M1 ಅಂತ ತಗೋತೀನಿ 100 ಗ್ರಾಂ, M2 ಅಂತ ತಗೊಳ್ತೀನಿ, ಎರಡನೇ ವಸ್ತುವಿನ ದ್ರವ್ಯರಾಶಿ 200 ಗ್ರಾಂ ಇದೆ. ಹಾಗೆ ವೇಗ, ಇನಿಷಿಯಲಿ ಆರಂಭಿಕ ವೇಗ ಏನಿದೆ ಅದು U1, ಮೊದಲನೇ ವಸ್ತುವಿಂದು 2 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ. ಮತ್ತೊಂದು ಆರಂಭಿಕ ವೇಗ ಇನ್ನೊಂದು ವಸ್ತುವಿಂದ ಏನಿದೆ 1 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದೆ. ಈಗ ಡಿಕ್ಕಿ ಹೊಡೆದಾದ್ಮೇಲೆ ಏನಾಗ್ತಾ ಇದೆ? ಮೊದಲ ವಸ್ತು 1.67 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದೆ. ಅಂದ್ರೆ V1 ಅಂತಿಮ ವೇಗ V1 1.67 ಮೀಟರ್ ಪರ್ ಸೆಕೆಂಡ್. ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರು? V2 ಎರಡನೇ ವಸ್ತುವಿನ ವೇಗ, ಅಂತಿಮ ವೇಗವನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸರಿ, ಮತ್ತೆ ಸಂವೇಗದ ಸಂರಕ್ಷಣೆ ನಿಯಮದ ಪ್ರಕಾರ M1U1 ಪ್ಲಸ್ M2U2 ಇಸ್ ಈಕ್ವಲ್ ಟು M1V1 ಪ್ಲಸ್ M2V2 ಅಂತ ಬರೀತೀವಿ. ಇದರ ಅರ್ಥ ಏನು? ಡಿಕ್ಕಿ ಹೊಡೆಯೋದಕ್ಕಿಂತ ಮೊದಲೇ ಇದ್ದಂತಹ ಒಟ್ಟು ಸಂವೇಗ ಡಿಕ್ಕಿ ಹೊಡೆದಾದ ಮೇಲೆ ಇರುವಂತಹ ಒಟ್ಟು ಸಂವೇಗಕ್ಕೆ ಈಕ್ವಲ್ ಇರ್ತದೆ. ಹಾಗಿದ್ರೆ M1 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 100 ಇಂಟು ಇಲ್ಲಿ 100 ಗ್ರಾಂ ಇದೆ. 100 ಗ್ರಾಮ್ ಅನ್ನ ಮೊದಲು ಕೆಜಿಗೆ ಮಾಡ್ಕೋಬೇಕಲ್ವಾ? ಕೆಜಿಗೆ ಮಾಡಿದಾಗ ಇದು 0.1 kg ಆಯ್ತಾ? ಸರಿ, ಗ್ರಾಮ್ ಇರೋದನ್ನ ಕೆಜಿಗೆ ಮಾಡ್ಕೊಳ್ಳಿ. 0.1 kg ಆಯ್ತು. ಅದೇ ತರ ಇದು 0.2 kg ಆಯ್ತು. ಸರಿ, ಈಗ 100 ಗ್ರಾಮ್ ಅಂದ್ರೆ 0.1 kg, 200 ಗ್ರಾಮ್ ಅಂದ್ರೆ 0.2 kg. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ 0.1 ಇಂಟು U1 ಎಷ್ಟಿದೆ? 2 ಮೀಟರ್ ಪರ್ ಸೆಕೆಂಡ್ ಇದೆ, ಪ್ಲಸ್ M2 ಏನಿದೆ 0.2 kg ಇಂಟು U2 ಏನಿದೆ 1 ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು M1 ಏನಿದೆ 0.1 ಇಂಟು V1 ಏನಿದೆ 1.67 ಪ್ಲಸ್ M2 ನಮ್ಮ ಹತ್ರ 0.2 kg ಇದೆ, V2 ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ. ಈಗ 0.1 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 0.1 ಇಂಟು 2 ಮಾಡಿದ್ರೆ ನಮ್ಗೆ 0.2 ಬರ್ತಾ ಇದೆ. ಬರ್ತಾ ಇದೆಯಾ? ನಮ್ ಜೊತೆ ಮಾಡ್ತಿದ್ದೀರಾ? ಅದೇ ತರ 0.2 ಇಂಟು 1 ಮಾಡಿದ್ರೆ ನಮ್ಗೆ 0.2 ಬರ್ತಾ ಇದೆ. ಮಾಡಿದ್ರ ಈಕ್ವಲ್ ಟು 0.1 ಇಂಟು 1.67 ಮಾಡಿ 0.1 ಇಂಟು 1.67 ಮಾಡಿದ್ರೆ 0.167 ಬರ್ತಿದ್ಯಾ? ಪ್ಲಸ್ 0.2 V2. ಸರಿ, ಈಗ 0.2 ಎಷ್ಟಾಯ್ತು? 0.4 ಈಕ್ವಲ್ ಟು
0.167 ಪ್ಲಸ್ 0.2 V2. ಈಗ ಏನ್ ಮಾಡ್ತೀನಿ ನಾನು 0.2 V2 is equal to 0.4 minus 0.167 ಮಾಡ್ತೀನಿ. ಇದನ್ನ ಮೈನಸ್ ಮಾಡ್ತೀನಿ. ಇದರಿಂದ ಏನ್ ಬರುತ್ತೆ 0.4 minus 0.167 ಎಷ್ಟು ಬರ್ತಿದೆ 0.233 ಬರ್ತಿದ್ಯಾ? ಸರಿ, ಹಾಗಿದ್ರೆ ಈಗ ಇಲ್ಲಿ ನಾನು 0.2V1 V2 is equal to 0.233. ನನಗೆ ಬೇಕಾಗಿರೋದೇನು V2. V2 is equal to ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇರೋದನ್ನ ಅಥವಾ ಇಲ್ಲಿ ಮಲ್ಟಿಪ್ಲೈ ಆಗಿರೋದನ್ನ ಈ ಕಡೆ ತಗೊಂಡು ಹೋದಾಗ ಏನಾಗುತ್ತೆ ಡಿವೈಡ್ ಆಗುತ್ತೆ. 0.2 ಆಯ್ತು. ಹಾಗಾಗಿ ಉತ್ತರ ಏನ್ ಬರ್ತಾ ಇದೆ 1.165 ಮೀಟರ್ ಪರ್ ಸೆಕೆಂಡ್. ಈ ರೀತಿಯಾಗಿ ಯಾವಾಗಲೂ ಸಂವೇಗ ಸಂರಕ್ಷಣಾ ನಿಯಮದ ಮೇಲೆ ಕ್ವಶನ್ ಅನ್ನ ಕೊಟ್ಟಾಗ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬೇಕು. ಎರಡನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದೋಣಿಯಿಂದ ಹೊರಗೆ ಹಾರಿದರೆ ದೋಣಿ ಹಿಂದಕ್ಕೆ ಚಲಿಸುತ್ತದೆ. ಕಾರಣ ಕೊಡಿ. ನೀವು ಆ ವ್ಯಕ್ತಿ ನೀವೇ ಅಂತ ಇಟ್ಕೊಳ್ಳಿ. ದೋಣಿಯಿಂದ ಹೊರಗೆ ಹಾರಿದ್ರೆ ದೋಣಿ ನಿಂತ್ಕೊಂಡಲ್ಲೇ ನಿಂತ್ಕೋತದ, ಹಿಂದಕ್ಕೆ ಚಲಿಸ್ತದೆ. ಯಾಕೆ ಅಂದ್ರೆ ಇದು ನ್ಯೂಟನ್ನ ಮೂರನೇ ಚಲನೆಯ ನಿಯಮವನ್ನು ಆಧರಿಸಿದೆ. ದೋಣಿ ತೇಲುತ್ತಿರುವುದರಿಂದ ಮತ್ತು ಸ್ಥಿರವಾಗಿಲ್ಲದ ಕಾರಣ ಅದು ಹಿಂದಕ್ಕೆ ಚಲಿಸುತ್ತಿದೆ. ನ್ಯೂಟನ್ನ ಮೂರನೇ ಚಲನೆಯ ನಿಯಮ ಏನ್ ಹೇಳ್ತದೆ? ಇಲ್ಲಿ ಏನಾಗ್ತಾ ಇದೆ, ಈ ವ್ಯಕ್ತಿ ಬೋಟ್ನ ಮೇಲೆ ತನ್ನ ಬಲವನ್ನ ಅಪ್ಲೈ ಮಾಡ್ತಾ ಇದ್ದಾನೆ. ಅವನ ಪಾದದಿಂದ ಬೋಟ್ನ ಮೇಲೆ ಬಲ ಅಪ್ಲೈ ಆಗ್ತಾ ಇದೆ. ಅದಕ್ಕೆ ವಿರುದ್ಧವಾಗಿ ಬೋಟ್ ಕೂಡ ಅವನ ಪಾದದ ಮೇಲೆ ಬಲವನ್ನ ಅಪ್ಲೈ ಮಾಡ್ತಾ ಇದೆ, ಅವನ ಕಾಲನ್ನ ತಳ್ಳುತ್ತಾ ಇದೆ. ಈಗ ಕ್ರಿಯೆಯಿಂದ ಉಂಟಾದಂತಹ ಬಲದ ಸಲುವಾಗಿ ಏನಾಗುತ್ತೆ, ಅಥವಾ ಕ್ರಿಯಾ ಬಲದ ಕಾರಣದಿಂದ ಇದು ಅಸಂತುಲಿತ ಬಲವಾದ್ದರಿಂದ ಬೋಟ್ ಮುಂದಕ್ಕೆ ಚಲಿಸ್ತದೆ. ಥ್ಯಾಂಕ್ ಯು.